ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ಹುಡುಗಿನ ನೋಡಿದ್ರೆ ನಿನ್ಗೆ ಏನ್ ಅನ್ಸುತ್ತೆ? ಆಫೀಸ್ ಕೆಲಸ ಮಾತ್ರ ಅಲ್ಲ, ಅಡುಗೆ ಕೆಲಸನೂ ಚೆನ್ನಾಗಿ ಮಾಡ್ತಾಳೆ ಅನ್ಸುತ್ತೆ. ಯಾಕೆ ಕೇಳ್ತಿದ್ದೀರಾ? ಸುಮ್ಮನೆ ಕೇಳಿದೆ. ಆ ಹುಡುಗಿಗೆ ಮದುವೆ ತಪ್ಪೋಯ್ತು. ಆ ನೋವಿನಲ್ಲೂ ಆಕೆ ಎಷ್ಟು ನಗುನಗ್ತಾ ಇರ್ತಾಳೆ. ಅದಕ್ಕೆ ಈಗಿನ ಕಾಲದಲ್ಲಿ ಮದುವೆ ಮಂಟಪದವರೆಗೂ ಬಂದು ನಿಂತೋದ್ರೆ ಅದೇನು ದೊಡ್ಡ ವಿಷಯ ಅಲ್ಲ ಮಾವಯ್ಯ. ಅವ್ರ ಮನೆಯವರು ಬೇರೆ ಹುಡುಗನ್ ಹುಡುಕ್ತಾ ಇರ್ಬೋದು. ಬೇಕು ಅಂತಂದ್ರೆ ನಾನೇ ನಮ್ಮ ಆಫೀಸಲ್ಲಿ ಯಾರಾದ್ರೂ ಒಳ್ಳೆ ಹುಡುಗ ಇದ್ರೆ ಹುಡುಕಿ ಹೇಳ್ತೀನಿ. ನಮ್ಮ ಎಂಪ್ಲಾಯಿ ಅಂತಂದ್ಮೇಲೆ ಅಷ್ಟು ಮಾಡದೇ ಇರೋದಕ್ಕಾಗತ್ತಾ? ಇನ್ನೊಂದು ವಿಷಯ ಮಾವಯ್ಯ, ನೀವು ನಿಮ್ಮ ಮೊಮ್ಮಗನ ಮದುವೆ ಬಗ್ಗೆನೇ ಮರ್ತು ಬಿಟ್ಟಿದ್ದೀರಾ. ಆವತ್ತು ಹೇಳ್ತಿದ್ರಲ್ಲ ಮಾವಯ್ಯ, ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರೋ ಇದ್ದಾರೆ, ಅವ್ರ ಮೊಮ್ಮಗಳ ವಿಷಯನ ಮಾತಾಡ್ತೀನಿ ಅಂತ. ಅವನಿಗೆ ಬೇಡ ಅಂತ ಹೇಳಿದ್ನಲ್ಲಮ್ಮ ನಾನು. ಅದು ಅಲ್ಲದೆ ಹುಡುಗಿಗೆ 2ನೇ ಮದುವೆ. ನನ್ನ ಸ್ನೇಹಿತ ಅಂದಾಕ್ಷಣಕ್ಕೆ ಎಂತೆಂಥದ ಹುಡುಗಿನ ತಂದು ಕಟ್ಬಿಡದ ನನ್ನ ಮೊಮ್ಮಗನಿಗೆ ಸರಿಯಾದ ಹುಡುಗಿ ಅಲ್ಲ. ನೀವೇನು ಯೋಚನೆ ಮಾಡಬೇಡಿ ಮಾವಯ್ಯ, ನಮ್ಮ ಅಪ್ಪುಗೆ ನಾನೇ ಒಳ್ಳೆ ಹುಡುಗಿ ಹುಡುಕ್ತೀನಿ. ಬೇಡಮ್ಮ, ಬೇಡ, ಏನು ಬೇಡ. ನಮ್ಮ ರಾಮನ ಮದುವೆ ಆಗೋ ಹುಡುಗಿನ ಆ ದೇವರೇ ನಿರ್ಧಾರ ಮಾಡಿರ್ತಾನೆ. ಈಗಾಗಲೇ ಅವನಿಗೆ ಅವಳು ಸಿಕ್ಕಿರ್ಬೋದು. ಅದಕ್ಕೆ ನಾನು ನಿಶ್ಚಿಂತೆಯಾಗಿದ್ದೀನಿ. ನೀನು ಸುಮ್ಮನೆ ಇದ್ಬಿಡು, ತೊಂದರೆ ಇಲ್ಲ. ಎಲ್ಲ ಹಾಗೆ ಆಗತ್ತೆ. ಹಲೋ, ಎಷ್ಟೊತ್ತಿ ಫೋನ್ ಮಾಡ್ಲಿಕ್ಕಿದಮ್ಮ ನಿನ್ಗೆ? ಎಲ್ಲಿದ್ಯಾ ನೀನು? ತುಂಬಾ ಕೆಲಸ ಇದೆಯಾ? ಸಿಹಿ ಪುಟ, ನಾನು ಬ್ಯಾಗ್ ಬೇರೆ ಕಡೆ ಇಟ್ಟಿದ್ದೆ, ಅದಕ್ಕೆ ಗೊತ್ತಾಗ್ಲಿಲ್ಲ, ಸಾರಿ. ಎಲ್ಲಿದ್ಯಾ ಸಿದ್ದಮ್ಮ ನೀನು? ಸಿದ್ದಮ್ಮ ಕಪ್ ಕಾಣಿಸ್ತದ, ಗಾಳಿಪಟ ಕಾಣಿಸ್ತದ. ಆಫೀಸ್ ಅಲ್ಲಿ ಇಲ್ವಾ ನೀನು? ಸಿಹಿ ಪುಟ, ಸಂಕ್ರಾಂತಿ ಸೆಲೆಬ್ರೇಷನ್ ಅಂತ ನಾವು ಆಫೀಸಿಂದ ಹೊರಗಡೆ ಬಂದಿದ್ದೀವಿ. ವಾವ್, ನೀನಿರೋ ಜಾಗ ಸೂಪರ್. ನನ್ನ ಫ್ರೆಂಡ್ ಇದ್ದಾರ ಅಲ್ಲಿ, ಹೇಳುತ್ತಿದ್ದಾನ. ನಾನು ಕೊಟ್ಟಿರೋ ಹಾಡನ್ನ ನನ್ನ ಫ್ರೆಂಡ್ ತಗೊಂಡ್ರ, ಖುಷಿ ಆಯ್ತಾ ಅವ್ರಿಗೆ? ಸೀತಮ್ಮ, ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡಲಾ? ಪರ್ಮಿಷನ್ ಕೊಡ್ತೀಯಾ? ಬರೀ ಹ್ಯಾಪಿ ಸಂಕ್ರಾಂತಿ ಹೇಳ್ತೀನಿ ಅಷ್ಟೇ. ಸಿಹಿ, ಹಲೋ ಸಿದ್ದಮ್ಮ, ಸಿದ್ದಮ್ಮ. ಸಿಹಿ, ಹಲೋ ಸಿದ್ದಮ್ಮ, ಕೇಳಿಸ್ತಿದ್ಯಾ? ಹಲೋ ಹಲೋ ಸಿಹಿ, ಸಿಹಿ ಪುಟ. ಹಲೋ ಸಿದ್ದಮ್ಮ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಏನಾಯ್ತು ಬಂಗಾರಿ? ತಾತ, ಸೀತಮ್ಮ ನಾನು ಸುಳ್ಳು ಹೇಳಿದಾಳೆ, ಮೋಸ ಮಾಡಿದ್ದಾಳೆ. ಮೋಸನ? ಯಾಕೆ ಪುಟ್ಟಿ? ಹ್ಞೂ ತಾತ, ಆಫೀಸ್ ಅಲ್ಲಿ ತುಂಬಾ ಕೆಲಸ ಇದೆ ಅಂದ್ಬಿಟ್ಟು ಎಲ್ಲ ಆರ್ಸ್ ಕಡೆ ಹೋಗಿದ್ದಾಳೆ. ನಿಮ್ಮಮ್ಮ ಹಾಗೆಲ್ಲ ಮಾಡಲ್ಲಮ್ಮ. ಪುಟ್ಟಿ, ನಮ್ಮಂಗೆ ಏನೋ ಕೆಲಸ ಇರುತ್ತೆ, ನೀನು ಹಾಗೆಲ್ಲ ಕೋಪ ಮಾಡ್ಕೋಬಾರ್ದು. ಇಲ್ಲ, ನನ್ ಕೋಪ ಬಂದಿದೆ. ನಾನ್ ಸೀತಮ್ಮನ ಜೊತೆ ಟೂ ಟೂ ಟೂ. ಸರಿ ಬಂಗಾರಿ, ಸೀತಮ್ಮನ ಮೇಲೆ ತಾನೇ ಕೋಪ. ಸೀತಮ್ಮ ಬಂದ್ಮೇಲೆ ವಿಚಾರಿಸಿದ್ರಾಯ್ತು. ಇವಾಗ ಇದನ್ನ ತಿನ್ಬಿಟ್ಟು ಚಾಯ ಆಂಟಿ ಮನೆಗೆ ಎಳ್ಳು ಬೆಲ್ಲ ಕೊಟ್ಟಿಲ್ವಲ್ಲ, ಕೊಟ್ಬಿಟ್ಟ. ನಾನು ಎಲ್ಲಿಗೂ ಹೋಗಲ್ಲ. ಸಿಹಿ, ಬರ್ತೀನಿ, ಜೂಟಾಟ ಆಡೋಣ. ನಾನು ಎಲ್ಲಿಗೂ ಬರಲ್ಲ ಕಣ, ನಿನ್ಗೆ ತುಂಬಾ ಕೊಬ್ಬಿದೆ ಕಣೆ. ಹಾಗೆ ಅನ್ಕೋ. ಏ ಬಾಯಲ್ಲಿ, ನಿನಗೆ ಕಬ್ಬು ಅಂದ್ರೆ ಇಷ್ಟ ಅಲ್ವಾ? ಅದಕ್ಕೆ
ಕಟ್ ಮಾಡಿದ್ದೀನಿ, ಕೊಡ್ತೀನಿ ನಿನಗೆ, ತಗೋ ತಿನ್ನು. ನನ್ ಕಬ್ಬು ಬೇಡ, ಏನು ಬೇಡ. ಸೀತಾ, ಏನೋ ಮಾತಾಡ್ತಿದ್ರೇನೋ, ನನ್ನಿಂದ ತೊಂದರೆ ಆಯ್ತು ಅಂತ ಕಾಣಿಸುತ್ತೆ. ಇಲ್ಲ ಸರ್, ಕಾಲ್ ಕನೆಕ್ಟ್ ಆಗ್ತಿರ್ಲಿಲ್ಲ, ತುಂಬಾ ನೆಟ್ವರ್ಕ್ ಇಶ್ಯೂ ಐತೆ. ಮಾತಾಡೇನು ಕಲ್ತು. ಪರವಾಗಿಲ್ಲ ಸರ್, ಇದು ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ನಂಗೆ ಮಾತಾಡಕ್ ಆಗ್ತಿಲ್ಲ. ನಾನು ಆಮೇಲೆ ಮಾತಾಡ್ತೀನಿ. ನಾನು ಇಲ್ಲಿ ಈ ರೀತಿ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವೆಲ್ಲರೂ ಮನೇಲಿ ಆರೋಗ್ಯವಾಗಿದ್ದೀರಲ್ವಾ? ಸರ್, ಯಾಕೆ ಈ ಥರ ಕೇಳ್ತಿದ್ದೀರಾ? ಅದು ಬಿಡಿ, ಇಲ್ಲಿ ಎಲ್ಲರೂ ಆಟ ಆಡ್ತಾ ನಗನಗ್ತಾ ಕಾಲ ಕಳೀತಾ ಇದ್ದಾರೆ ಕಿಲ ಅಂತ. ನೀವೊಬ್ಬರು ಮಾತ್ರ ಒತ್ತಡದಲ್ಲಿ ಸಿಕ್ಕಾಕೊಂಡು ಏನೋ ಒದ್ದಾಡ್ತಿದ್ದಾರೆ ಅಂತ ಅನ್ನಿಸ್ತು. ನೀವೆಲ್ಲರೂ ಚೆನ್ನಾಗಿದ್ರೆ ಅಷ್ಟೇ ಸಂತೋಷ. ಮನೇಲಿ ಯಾರ್ಯಾರಿದ್ದೀರಾ? ಗಾಯ್ಸ್, ಎಲ್ರಿಗೂ ಹೊಟ್ಟೆ ತುಂಬಿದ್ರೆ ಲೆಟ್ಸ್ ಹ್ಯಾವ್ ಫನ್, ಕಮ್ ಆನ್. ಸರ್, ಅದು ನಾನು ಮತ್ತೆ ನನ್ನ ಮಗಳು ಸರ್. ಏನೋ ಮಾತುಗಳು ಸರಿಯಾಗಿ ಕೇಳಿಸ್ತಾ ಇಲ್ಲ. ನಾನು ಹೋಗ್ತೀನಿ, ಆಮೇಲೆ ಮಾತಾಡೋಣ. ಸರಿ. ಸೀತಾ, ದೊಡ್ಡ ಬಾಸ್ ಏನೇ ಮಾತಾಡ್ತಿದ್ರು? ಏನಿಲ್ಲ ಕಣೆ, ಮನೇಲಿ ಯಾರ್ಯಾರು ಇರ್ತಾರೆ ಅಂತ ಕೇಳಿದ್ರು ಅಷ್ಟೇ. ಅಷ್ಟೇನಾ? ನಿಜವಾಗ್ಲೂ? ಇನ್ನೇನೇ ಇರುತ್ತೆ. ಸೀತಾ, ಸಿಹಿ ಕಾಲ್ ಮಾಡಿದ್ಲಲ್ಲ, ಡಿಡ್ ಶಿ ಆಸ್ಕ್ ಫಾರ್ ಮೀ? ಎಸ್ ಸರ್, ನಿಮ್ಮನ್ ಕೇಳಿದ್ಲು. ಐ ಥಿಂಕ್ ಶಿ ವಾಂಟೆಡ್ ಟು ಸ್ಪೀಕ್ ಟು ಯು. ಬಟ್ ಇಲ್ಲಿ ತುಂಬಾನೇ ನೆಟ್ವರ್ಕ್ ಇಶ್ಯೂ ಅಲ್ವಾ, ಹಾಗಾಗಿ ಕಾಲ್ ಡಿಸ್ಕನೆಕ್ಟ್ ಆಗೋಯ್ತು. ಸೀತಾ, ನಂಗೆ ಸಿಹಿ ಜೊತೆ ಮಾತಾಡ್ಬೇಕಾಗಿತ್ತು. ಕ್ಯಾನ್ ಐ ಟಾಕ್ ಟು ಹರ್? ನೀವು ಅವಳಿಗೆ ಕಾಲ್ ಮಾಡೋದೇನು ಬೇಡ. ಅವಳು ಅಷ್ಟೇ ನಿಮಗೆ ಕಾಲ್ ಮಾಡಿ ತೊಂದರೆ ಕೊಡೋದಿಲ್ಲ. ನಿಮ್ಮ ವರ್ಕ್ ಪ್ರೆಷರ್ ಅವಳಿಗೆ ಅರ್ಥ ಆಗೋದಿಲ್ಲ ಸರ್. ಪದೇ ಪದೇ ಕಾಲ್ ಮಾಡಿ ತೊಂದರೆ ಕೊಡಬಾರ್ದು ಅಂತ ನಾನು ಅರ್ಥ ಮಾಡಿಸಿದ್ದೀನಿ. ದಿಸ್ ಇಸ್ ರಿಯಲಿ ಟೂ ಮಚ್. ಸಿಹಿ ಜೊತೆ ಮಾತಾಡೋದು ನನ್ನ ಲೈಫಲ್ಲಿ ಯಾವಾಗಲೂ ಫಸ್ಟ್ ಪ್ರಯಾರಿಟಿ ಆಗಿರುತ್ತೆ. ಇಟ್ ಇಸ್ ನಾಟ್ ಗೋನ್ ಟು ಬಿ ಅ ಬಿಗ್ ಪ್ರಾಬ್ಲಮ್ ಫಾರ್ ಮೀ. ಇನ್ಫ್ಯಾಕ್ಟ್ ನಾನು ಅವಳ ಜೊತೆ ಮಾತಾಡಿದ್ರೆ ನನ್ನ ಟೆನ್ಷನ್ ಎಲ್ಲ ಕಮ್ಮಿ ಆಗುತ್ತೆ. ನಿಮ್ಮ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋಕೆ ಅವಳು ಸುಮ್ಮನೆ ಅಟ್ಯಾಚ್ಮೆಂಟ್ ಬೆಳೆಸ್ಕೋತಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.